ಹಾಯ್ ವಾಲೆ. ಮಗ ನಿಮ್ಮ ಹುಡುಗಿ ಸಿಕ್ಕಿದ್ಲು, ಮೊಬೈಲ್ ಕೊಡೋಕೆ ಹೇಳಿದ್ಲು, ತಗೋ. ಅಪ್ಪ ಹುಷಾರಾದ್ರೇನು? ಇವಾಗ ಪರವಾಗಿಲ್ಲ ಮಗ, ಡಾಕ್ಟ್ರ್ ಹತ್ರ ಮಾತಾಡಿದ್ದೀನಿ, ಸಂಜೆ ಡಿಸ್ಚಾರ್ಜ್ ಮಾಡ್ತಾರಂತೆ. ಓಯ್, ಬಾರೋ ಬಾರೋ. ನಿನ್ಗೆ ತಲೆ ಕೆಟ್ಟಾಯ್ತಾ? ಇನ್ನೊಬ್ರು ವಿಷಯ ನಮ್ಗೆ ಯಾಕೋ, ಮೊದ್ಲೇ ಆಫ್ ಮಾಡ್ರ ಕೇಸೆ, ಹೋಗಲು ಬಾರಲೋ, ಬಿಟ್ಟೋಗ್ಬೇಡ. ಬರ್ರೋ ಬರ್ರೋ ಬೇಗ. ಹಲೋ ವಾಲೆ. ಹಲೋ. ಅವತ್ತು ಕರೆದ್ರು ಬಂದು ಬದುಕಿಸ್ಲಿಲ್ವಲ್ಲ, ಸಾಯ್ತಿದ್ದನ್ನ. ಹೋಗಲೋ, ಇನ್ನೊಬ್ರ ಬಗ್ಗೆ ನಾವೇನಕ್ಕೆ ತಲೆ ಕೆಡ್ಸ್ಕೋಬೇಕು? ಲೋ, ಅವನಿಗೆ ತಂಗಿ ಇದ್ದಾಳೋ, ಕಣ್ಣು ಕೂಡ ಕಾಣಲ್ಲ. ಅವ್ರು ಮಾಡಿದ ಪಾಪ ಅವ್ರಿಗೆ, ನಾವು ಬಿಂದಾಸಾಗಿರೋಣ ಬಿಡು ಮಚ್ಚ. ಓಕೆ, ನಾನು ಬ್ಯುಸಿ ಇದ್ದೀನಿ, ಮತ್ತೆ ಕಾಲ್ ಮಾಡ್ತೀನಿ ನಿಮಗೆ. ಬಾಯ್. ಹಲೋ ಹಲೋ, ಯಾರು? ಹಲೋ ಸರ್, ನಾನು ಪೂರ್ಣಿ. ಹಾಂ, ಹೇಳಪ್ಪ ಪೂರ್ಣಿ. ಸರ್, ನಮ್ಮ ಅಣ್ಣ ಹುಷಾರಾದ್ರು. ಹಾಂ, ಓಕೆ ಅಪ್ಪ. ಸರಿ ಸರ್. ಹಾಂ, ಬಾಯ್ ಕಣ, ಹುಷಾರು. ಝೋನ್ ಹತ್ರ ಬಂತು. ನಾವು ಪೇಕ್ ಮಾಡ್ತಾ ನೋಡು. ಅಲ್ಲ, ಪೇಕ್ ಮಾಡ್ತಾ ಇದ್ದ ನೋಡು, ಹೊಡಿಯೋ ಅಲ್ಲಿ. ಥೂ, ಅವಾಗಿಂದ ಬರ್ರಿ ಅಂತ ಬಡ್ಕೊಂಡಲ್ಲ ಅವನು. ಲೋ, ಏನಪ್ಪ ಸೋಷಿಯಲ್ ಮೀಡಿಯಾದಲ್ಲಿ ಇದೆಲ್ಲ ಕಾಮನ್ ಬಿಡು. ನನ್ನ ತಮ್ಮ ಕಂಡ್ರು. ನಿನ್ನ ತಮ್ಮನ ನಾನು ಇದನ್ನ ನೋಡಿದೆ ಕಣ. ನಿನ್ನ ತಮ್ಮ ಅಂತ ಗೊತ್ತಾಗ್ಲಿಲ್ಲ ಕಣ ನನಗೆ. ಬೇರೆ ಯಾರು ಅಂದ್ಕೊಂಡು ಬಂದ್ಬಿಟ್ವಿ ಕಣ ನಾವು. ಓಯ್ ಹರ್ಷ, ಆ ಜಾಗ ಗೊತ್ತಲ್ವ ನನಗೆ? ಹೋಗೋಣ ಬನ್ನಿ ಅಲ್ಲಿಗೇನೆ. ಬಾ ಮತ್ತೆ ಬೇಗ. ನನ್ನ ತಮ್ಮ ಎಲ್ಲೋ? ಮಗ, ಇದೇ ಸ್ಪಾಟು ಕಣಲ್ಲೋ. ಇಲ್ಲ ಕಣ, ನೋಡಿದ್ದು. ನನ್ನ ತಮ್ಮ ಕಂಡ್ರು. ಏನಾಗಲ್ಲ, ಬಾರೋ, ನಾವಿದ್ದೀವಿ. ವಾಲೆ. ರಾಮ್, ನಿಮ್ಮ ಹುಡುಗಿನ ಪಬ್ಬಲ್ಲಿ ಯಾವ ಜೊತೆ ನೋಡ್ದೆ ಕಣ? ಒಬ್ಬಲ್ಲ, ಏನು ಇವ್ನು ಹಿಂಗೆ ಹೇಳ್ತಾವನೆ? ಒಂದು ನಿಮಿಷ ಇರು, ಎಲ್ಲ ನಿಮಗೆ ಗೊತ್ತಾಗುತ್ತೆ. ಏನಾಯ್ತು? ತೆಗೆದು ನೋಡು. ಸೆಕ್ಯೂರಿಟಿ ಅಂತ ಬರ್ದ್ಬಿಟ್ಟು ನನ್ನ ನಂಬರ್ ಬರ್ಕೊಂಡವಳೆ. ಓಹೋ, ಡೆಬಿಟ್ ಕಾರ್ಡ್ಗೊಬ್ಬ, ಪಾರ್ಟಿ ಕೊಡಿಸ್ಕೊಳಕ್ಕೆ ಇನ್ನೊಬ್ಬ, ಟೈಮ್ ಪಾಸಿಗೆ ಮತ್ತೊಬ್ಬ. ಒಳ್ಳೆ ಗ್ಯಾಂಗ್ನೇ ಮೇಂಟೈನ್ ಮಾಡಿರಂಗವಳೆ.
ಏನೋ ಮಗ ನಿನ್ನ ಅವಸ್ಥೆ ಇದು, ಅಯ್ಯೋ. ಹೇ ವಾಲೆ, ಈ ಕಾಟ್ ಮಾಡಿರೋ ನಂಬರ್ ಅಲ್ವೇನೋ ನಿನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಬಂದಿದ್ದು ನಿನ್ನ ತಮ್ಮನ ಕೊಲೆ ಮಾಡಿದ್ದು? ಇವಳಿಗೂ ಏನು ಸಂಬಂಧ? ಲೋ, ನಿಮ್ಮ ಹುಡುಗಿ ರಶ್ಮಿಗೆ ಅವನು ಯಾರು ಅಂತ ಗೊತ್ತಿರುತ್ತೋ ಹಾಗಾದ್ರೆ? ಫಸ್ಟ್ ಅವಳ ನಂಬರಿಗೆ ಕಾಲ್ ಮಾಡು. ಲೋ, ಏನೋ ನಿಮ್ಮ ಹುಡುಗಿ ಕಾಲೇ ಪಿಕ್ ಮಾಡ್ತಾ ಇಲ್ಲ. ಬಾರೋ ಸಿಕ್ಕಲ್ಲ, ತಲೆ ಕೆಡ್ಸ್ಕೊಬೇಡ. ಅಲ್ಲಿ ನೋಡ್ರು. ಏ ಹರ್ಷ, ಇನ್ನೂ ಅದೆಷ್ಟು ದೂರ ಆಯಿತು ಆ ಗಾಡಿ ಅಡ್ರೆಸ್? ಇಲ್ಲೇ ಬಂದು ಗೆಳೆಯ, ಇದೇ ಸ್ಪಾಟು, ಇದೇ ಆ ಸ್ಪಾಟು. ಇವತ್ತು ಮಿಸ್ ಆದ್ನಲ್ಲೋ. ಇದು ಮಗ, ನಾಳೆ ಯಾವುದೇ ಕಾರಣಕ್ಕೂ ಮಿಸ್ ಆಗೋದು ಬಿಡಬಾರ್ದು ಅವನ್ನ. ಯಾರೋ ಮರೆ ಇದು? ಯಾರ್ರಿ ನೀವು? ನನ್ನ ತಮ್ಮನ ಯಾಕೆ ಕೊಲೆ ಮಾಡಿದೆ? ಏನೋ ಮಾಡಿದ್ದ? ಯಾರೇ ನಿನ್ನ ತಮ್ಮ? ನಾನು ಕೊಲೆ ಮಾಡಿಲ್ಲ. ಇದೆಲ್ಲಿಂದ ಬಂತು? ನಿಮ್ಮ ರೂಮಲ್ಲೇ ಕದ್ದಿದ್ದು. ನಮ್ಮ ರೂಮಲ್ಲ, ಬೆಡ್ ಕೆಳಗಡೆ ಇದೆ, ನೋಡ್ಕೋ. ಹೌದಲ್ಲ, ಯಾರಿರ್ಬೋದು? ಹಾಂ, ರಶ್ಮಿಗೆ ಕಾಲ್ ಮಾಡಿದ್ರೆ ಗೊತ್ತಾಗುತ್ತೆ. ಹಾಂ, ಹಲೋ. ಹಲೋ. ಹಾಂ ರಶ್ಮಿ. ಹಾಂ ಹೇಳು. ಹಾಂ, ನಾನು ನಂಬರ್ ಹೇಳ್ತೀನಿ ಇವಾಗ. ಹಾಂ, ಯಾರ್ದು ಅಂತ ಹೇಳು. ಇವಾಗ್ಲಾ? ಹಾಂ, ಅರ್ಜೆಂಟ್ ಇದೆ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಸರಿ ಹೇಳು. ಓಕೆ, 6300. 40071. ಹಾಂ, ಅದೇ ನಂಬರ್. ನಿನ್ನ ಫ್ರೆಂಡ್ ರಾಮ್ದೇ ಅದು. ಓ ಹೌದಾ? ಆ ನಂಬರ್ ಡೆಡ್ ಆಗಿದೆ, ಬೇರೆ ನಂಬರ್ ಬೇಕಾ? ಓಕೆ, ನಾನು ಮತ್ತೆ ಕಾಲ್ ಮಾಡ್ತೀನಿ ನಿಮಗೆ. ಬಾಯ್. ಏನೋ ಮಗ ಬಾರೋ. ಎಲ್ಲಿಗೋ ಬರಬೇಕು? ಸ್ಪಾಟಿಗೆ ಬಾರೋ. ಜೊತೆಲೆ ಇತ್ಕೊಂಡು ನಮ್ಮ ಕರಂ ಕೆಲಸ ಮಾಡ್ತಲ್ಲೋ. ಏನೋ ಹೇಳ್ತಾ ಇದೀಯ ನೀನು? ಲವ್, ಏನೋ ಮಾತಾಡ್ತಾ ಇದ್ಯಾ? ಇವನೇ ಕಣ ನನ್ನ ತಮ್ಮನ ಕೊಲೆ ಮಾಡಿದ್ದು. ಬಿಡಲ್ಲ ಅವನ್ನ, ಬಿಡಲ್ಲ. ಬಿಡ್ರೋ.
ತಮ್ಮ ಬದುಕಿರೋದು ನೋಡಿ ಶಾಕ್ ಆಯ್ತಾ? ಕನ್ಸೋ ನನ್ಸೋ ಅಂತ ಚೆಕ್ ಮಾಡ್ಕೋ. ಎಲ್ಲೋ ಹೋಗಿದ್ದೆ ಇಷ್ಟು ದಿನ? ಲೋ ಏನೋ ಇದೆಲ್ಲ ನಾಟಕ? ಇದೆಲ್ಲ ನಾಟಕ ಅಲ್ಲಪ್ಪ, ಇದೆಲ್ಲ ಈ ಪ್ರಪಂಚದಲ್ಲಿ, ಅದರಲ್ಲೂ ನಮ್ಮ ದೇಶದಲ್ಲಿ ಇತ್ತೀಚೆಗೆ ಮನುಷ್ಯತ್ವ ಕೊಡ್ತಿರೋ ವ್ಯಾಲ್ಯೂ ಕಾಣು. ಲೋ, ನಿನ್ನ ತಮ್ಮನ ಮಾತ್ರ ಪ್ರಾಣನೇನೋ, ಬೇರೆಯವ್ರ ಪ್ರಾಣ ಅಲ್ವಾ? ಮೊದಲು ಮಾನವನ, ಆಮೇಲೆ ಸಮಾನ. ಮಗ, ಈಗಲಾದರೂ ಅರ್ಥ ಆಗಿದೆ ಅನ್ಕೊಂತೀನಿ. ನಾನು ನಂದು ಅನ್ನೋದನ್ನೆಲ್ಲ ಎಲ್ಲ ಒಂದೇ ಅನ್ನೋದನ್ನ ಕಲಿ. ಇವಾಗ ಗೊತ್ತಾಯ್ತಾ ಅಣ್ಣ, ನೀನು ಬುದ್ಧಿ ಬರಲಿ ಅಂತ ಮಾಡಿದ ನಾಟಕ ಇದು. ಏ ವಾಲೆ, ಯಾವ ಧರ್ಮ ಗ್ರಂಥದಲ್ಲೂ ನಿಮ್ಮ ಫ್ಯಾಮಿಲಿ ಮಾತ್ರ ಜೀವ, ನಮ್ಗಳ ಫ್ಯಾಮಿಲಿ ಜೀವ ಇಲ್ಲ ಅಂತ ಬರ್ದಿಲ್ಲ ಮಗ. ಇನ್ನೊಬ್ರು ಅಂತಿದಂಗೆ ಏನಕ್ಕೆ ಪ್ರೀತಿ ಕಡಿಮೆ ಮಾಡ್ಬಿಡ್ತೀಯಾ? ಅವ್ರೇನು ಅನಾಥರಲ್ಲ ಕಣೋ. ಮೋಸ ಮಾಡಿದ್ರು ಪರವಾಗಿಲ್ಲ, ಜೀವ ಒಂದೇ ಮನ್ಸು ಒಂದೇ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಹಾಯ ಮಾಡೋ. ಜಗತ್ತೇ ಈ ಥರ ಇದೆ ಅಂತ ಬದುಕ್ತಿದ್ದೆ ಕಂಟ್ರೋಲ್ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಮಾಡಿಸಿದ್ವಿ ಇವಾಗ. ಬ್ರಿಟಿಷರ ಕಾಲದಲ್ಲಿ ಒಂದಾಗಿದ್ದ ದೇಶನ ಜಾತಿ ಹೆಸರು ಹೇಳ್ಕೊಂಡು ಬೇರೆ ಮಾಡಿದ್ರು. ಅದಕ್ಕೆ ಅಪ್ಗ್ರೇಡೆಡ್ ವರ್ಷನ್ ಅಂತ ಫ್ಯಾಮಿಲಿ ಹೆಸರು ಹೇಳ್ಕೊಂಡು ಮನುಷ್ಯತ್ವಕ್ಕೆ ಧಕ್ಕೆ ತರ್ತಿರಲ್ರೋ. ಏಯ್, ಕೈ ಮುಗಿದು ಕೇಳ್ಕೊತೀನಿ ಕಣ್ರೋ, ಮನುಷ್ಯತ್ವಕ್ಕೆ ಭೇದ ತರಬೇಡಿ. वतन वतन मेरे आबाद रहे तू, है वतन वतन मेरे आबाद रहे तू, मैं जहाँ रहूँ जहाँ मैं याद रहे तू, मैं जहाँ रहूँ जहाँ